ಏನು ರಾಯರ ದರ್ಶನಕ್ಕೆ ಬಂದಿಯಾ? ಹೌದು, ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ನೋಡೋಕ್ಕೆ ನಾವು ಬಂದಿರೋದು. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಪವಿತ್ರವಾದ ಜಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಂತ್ರಾಲಯ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಿತ್ರ ವಾಸಸ್ಥಾನ. ಬೆಂಗಳೂರಿನಿಂದ ಸುಮಾರು 400 ಕಿಲೋಮೀಟರ್ ಹಾಗೂ ರಾಯಚೂರಿನಿಂದ 40 ಕಿಲೋಮೀಟರ್ ಮತ್ತು ಕರ್ನೂಲಿಂದ 75 ಕಿಲೋಮೀಟರ್ ದೂರದಲ್ಲಿರುವಂಥ ತುಂಗಭದ್ರಾ ದಡದಲ್ಲಿರುವಂಥ ಒಂದು ಈ ಪುಣ್ಯಕ್ಷೇತ್ರನೇ ಮಂತ್ರಾಲಯ. ತುಂಬ ಜನ ಇಲ್ಲಿ ಭಕ್ತಾದಿಗಳು ಪ್ರತಿನಿತ್ಯ ರಾಯರ ದರ್ಶನಕ್ಕೋಸ್ಕರ ಬರ್ತಾರೆ. ಮೊದಲು ಇದಕ್ಕೆ ಮಂಚಾಲೆ, ಈ ಗ್ರಾಮಕ್ಕೆ ಮಂಚಾಲೆ ಗ್ರಾಮ ಅಂತ ಕರೀತಾ ಇದ್ರು. ಕಾರಣ ಏನು ಅಂದರೆ ಇಲ್ಲಿ ಹೆಸರಾಗಿತ್ತು. ಇಲ್ಲಿನ ಗ್ರಾಮ ದೇವತೆಯೇ ಮಂಚಾಲಮ್ಮ. ಇದರ ಕತೆ ನಾನು ಮುಂದೆ ಹೇಳ್ತೇನೆ. ಇದಕ್ಕೆ ಸುಮಾರು ಪಾಂಡವರದು ಕೂಡ ಇಲ್ಲಿ ಒಂದು ಅಶ್ವಮೇಧ ಯಾಗ ಯುಗದಲ್ಲಿ ನಡೆದಬೇಕಾದ್ರೆ ಅಲ್ಲಿ ಚೈತ್ರ ಯಾತ್ರೆ ಅಂತ ಸಮಯದಲ್ಲಿ ಅರ್ಜುನ ಹಾಗೂ ಅನುಸಾಲ್ಪ ಅನ್ನೋ ಯುದ್ಧ ಕೂಡ ಇಲ್ಲೇ ನಡೀತು ಅಂತ ಹೇಳಲಾಗತ್ತೆ. ಮತ್ತು ಹಿರಣ್ಯಕಶಿಪು ಅವನ ರಾಜ್ಯ ಕೂಡ ಇದೇ ಆಗಿತ್ತು ಅಂತ ಹೇಳ್ತಾರೆ. ಮತ್ತು ಅವನ ಮನೆಯ ಕುಲದೇವತೆ ಭವಾನಿ ಅಂತ ಕರೀತಾರೆ. ಆ ಭವಾನಿನೇ ಈಗಿನ ಮಂಚಾಲಮ್ಮ. ಸೊ ಈ ಮಂಚಾಲಮ್ಮ ಆಗಿನಿಂದಲೂ ಬಹಳ ಪ್ರಸಿದ್ಧಿಯಾಗಿದ್ದು, ನಂತರ ರಾಯರು ಇಲ್ಲಿ ನೆಲೆಯೂರಿದ ಮೇಲೆ ಅದು ಇನ್ನೂ ಬಹಳ ಪ್ರಸಿದ್ಧಿಗೆ ಕಾರಣ ಆಯಿತು ಅಂತ ಹೇಳಲಾಗತ್ತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಾರ್ವಭೌಮರು ಮೊದಲ ಹೆಸರು ವೆಂಕಟನಾಥ ಅಂತ ಹೇಳ್ತಾರೆ. ತಂದೆ ತಿಮ್ಮಣ್ಣ ಭಟ್ರು ಹಾಗೂ ತಾಯಿ ಗೋಪಿಕಾಂಬೆ. ಇವರ ಮೂರನೇ ಮಗುವಾದ ವೆಂಕಟನಾಥ 1595 ಕ್ರಿಸ್ತದಲ್ಲಿ ಜನನ ಆಯಿತು ಅಂತ ಹೇಳ್ತಾರೆ. ತಿಮ್ಮಣ್ಣ ಭಟ್ರು ತುಂಬ ಅವರ ರಾಜ್ಯಕಾಲದಲ್ಲಿ ಆ ಟೈಮಿನಲ್ಲಿ ತುಂಬ ಶ್ರೀಮಂತರಾಗಿದ್ದರು. ನಂತರ ಬರ್ತಾ ತುಂಬ ಅವರ ಬಡತನಕ್ಕೆ ಕಾರಣವಾಯಿತು. ಆದರೂ ಕೂಡ ಅವರು ತಿಮ್ಮಣ್ಣ ಭಟ್ರು ಮತ್ತು ಅವರ ತಾಯಿ ಇಬ್ಬರು ಅವರ ಬಡತನದಲ್ಲಿ ಇದ್ದರೂ ಕೂಡ ವೆಂಕಟನಾಥನಿಗೆ ನಾಮಕರಣ ಮಾಡ್ತಾರೆ, ವೆಂಕಟನಾಥ ಅಂತ. ಯಾಕಂದರೆ ಅವರ ಮನೆ ದೇವರು ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ಅವ್ರ ಮನೆ ದೇವರಾದ್ದರಿಂದ ಆ ಮಗನಿಗೆ ವೆಂಕಟನಾಥ ಅಂತ ಹೇಳ್ತಾರೆ. ಈಗೇನು ನೋಡ್ತಾ ಇದ್ದೀರಾ ನೀವು ವಿಡಿಯೋದಲ್ಲಿ, ಇದು ಹಳೆಯ 1950ರಲ್ಲಿ ಇದ್ದಂಥ ಒಂದು ಮಂತ್ರಾಲಯ. ಎಷ್ಟು ಹಳೆಯದಾಗಿದೆ ವಿಡಿಯೋ ನೋಡಿ. ತುಂಬ ಹಾಗೆ ಎಷ್ಟು ಕಮ್ಮಿ ಸಂಪರ್ಕ ಕಮ್ಮಿ ಇತ್ತು, ಜನ ಹೋಗೋದೇ ತುಂಬ ಕಷ್ಟ ಆಗ್ತಾಯಿತ್ತು. ಈಗಿನಷ್ಟು ಸಂಪರ್ಕ ಇಲ್ಲ. ಆಗಿದ್ದಂಥ ಮಂತ್ರಾಲಯ ಇದು. ಅವರ ವಿದ್ಯಾಭ್ಯಾಸ ಮುಗಿಸಿ ನಂತರ ಎಲ್ಲ ಮಾಡಿ ಅಭ್ಯಾಸ ಮಾಡ್ತಾರೆ. ಅವರಿಗೆಲ್ಲರಿಗೂ ಆವಾಗ ತಿಮ್ಮಣ್ಣ ಭಟ್ರು ಕಾಲ ನಂತರ ಕಾಲವಾಗ್ತಾರೆ. ಆದ ನಂತರ ತಂಜಾವೂರಿನ ರಾಜಮಂಥನ ಯಾವಾಗ ಅಮಗಂತ ಬರುತ್ತೆ, ಆವಾಗ ತಿಮ್ಮಣ್ಣ ಭಟ್ರಿಗೆ ಬಡತನ ಸಂಪತ್ತು ಆಸ್ತಿ ಎಲ್ಲ ಹೋಗಿ ತುಂಬ ಬಡತನವಾಗಿ ಅವರ ಒಂದು ಇದಾಗಿ ಅವರ ದೈವನಿಧ ಆಗ್ತಾರೆ. ಇದಾದ ಕಾರಣ ನಂತರ ವೆಂಕಟನಾಥರಿಗೆ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಅವರು ಮಧುರೈಗೆ ಹೋಗಿರ್ತಾರೆ. ಮಧುರೆಯಲ್ಲಿ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ನಂತರ ಕುಂಭಕೋಣ ಬಂದಾಗ ಅವರಿಗೆ ಒಂದು ಸದ್ಗುಣಶೀಲೆಯಾದಂಥ ಸರಸ್ವತಿ ಅಂತ ಒಂದು ಹೆಣ್ಣಿಗೆ ಕೊಟ್ಟು ಮದುವೆ ಮಾಡ್ತಾರೆ ವೆಂಕಟನಾಥನಿಗೆ. ಅವರು ವೆಂಕಟನಾಥರವರು ತುಂಬ ಸಂಗೀತ ಪ್ರವೀಣರು. ಅವರು ತುಂಬ ಸಂಗೀತದಲ್ಲಿ ಮತ್ತು ವೀಣೆಯಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಕೂಡ ಅಂತ ಹೇಳಲಾಗತ್ತೆ. ಅವರು ಆವಾಗ 1621 ಕ್ರಿಸ್ತಶಕದಲ್ಲಿ ಅವರು ಅನುಗುಣವಾಗಿ ಸಂವತ್ಸರ ಪಾಲ್ಗುಣ ಶುಕ್ಲ ದ್ವಿತೀಯದಂದು ದೀಕ್ಷೆ ಪಡೆದರು ಅಂತ ಹೇಳಲಾಗತ್ತೆ. ಆ ನಂತರ ಅವರ ವೆಂಕಟನಾಥರು ಶ್ರೀ ರಾಘವೇಂದ್ರ ತೀರ್ಥರಾಗಿ ಆಶ್ರಮ ನಾಮಕರಣ ಮಾಡ್ತಾರೆ ಅವರಿಗೆ. ಆ ಕಾರಣದಿಂದ ಅವರನ್ನು ಶ್ರೀ ರಾಘವೇಂದ್ರ ಸ್ವಾಮಿ ಅಂತ ನಾವು ಕರೆಯಲ್ಪಡ್ತೇವೆ. ಈಗೇನು ನೋಡ್ತಾ ಇದ್ದರೆ ಮಂತ್ರಾಲಯದಲ್ಲಿ ಈಗಿರುವಂಥ ಒಂದು ಪರಿಸ್ಥಿತಿ ಇದು. ಈಗಿನ ನಂತರ ಪೂಜೆ ಪುನಸ್ಕಾರ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಪ್ರತಿ ವರ್ಷ ರಾಯರ ಆರಾಧನೆ ನಡೆಯುತ್ತೆ. ಈಗಾಗಲೇ 363ನೇ ಆರಾಧನೆ ಸುಮಾರು ನಡೀತು. ನಿಮಗೆ ಗೊತ್ತಿರಬೇಕು, ಆಗಸ್ಟ್ 2024 18ರಿಂದ 20ನೇ ತಾರೀಕು 363ನೇ ಆರಾಧನೆ ಮಹೋತ್ಸವ ನೆರವೇರಿತು. ಹೀಗೆ ಪ್ರತಿ ವರ್ಷ ಅವರ ಆರಾಧನೆಗಳು ನಡೀತಾನೇ ಇರುತ್ತೆ. ನಾವು ನೋಡಿದ್ದೀವಿ. 1671ರಲ್ಲಿ ವಿರೋಧಿತ ಸಂವತ್ಸರ ಶ್ರಾವಣ ಕೃಷ್ಣ ಪಕ್ಷದಿಂದ ಬೃಂದಾವನಕ್ಕೆ ಅವರು ಜೀವಂತ ಪ್ರವೇಶವಾದರು ಅಂತ ನಾವು ಹೇಳಲಾಗತ್ತೆ. ಅದು ಬಹಳ ತುಂಬ ಕಠಿಣವಾದಂಥ ಒಂದು ಕೆಲಸ. ಅಂಥ ಕೆಲಸ ಯಾರೂ ಮಾಡಿರಲಿಲ್ಲ. ರಾಘವೇಂದ್ರ ಸ್ವಾಮಿಗಳ ಒಂದು ದೊಡ್ಡ ಕಥೆಗಳೇ ಕೂಡ ಇದೆ, ನಾವು ಕೇಳಿದ್ದೀವಿ. ಅವರ ಮುಸ್ಲಿಂ ನೋಡಿ, ಇದು ನೋಡ್ತಾ ಇದ್ದೀರಾ, ಇದೆ
ಇಲ್ಲೇ ಅಂದು ಬೆಳಗ್ಗೆ ರಾಘವೇಂದ್ರ ಸ್ವಾಮಿಗಳು ಸ್ನಾನ ಮುಗಿಸಿ ಇತರ ಪ್ರತಿ ಪೂಜೆಗಳನ್ನೆಲ್ಲ ಮುಗಿಸಿ ಸಭೆಯಲ್ಲಿ ತೀರ್ಥ ಪ್ರಸಾದವನ್ನು ಆಶೀರ್ವಾದ ಕೊಟ್ಟು ನಂತರ ಈ ಒಂದು ಜಾಗಕ್ಕೆ ಬಂದು ಅವರು ಧ್ಯಾನಸ್ಥರಿಗೆ ಪದ್ಮಾಸನದಲ್ಲಿ ಕೂತ್ಕೋತಾರೆ. ನಂತರ ಎಲ್ಲ ಪ್ರವಚನ ಮುಗಿಸಿದ ನಂತರ ಧ್ಯಾನದಲ್ಲಿ ಮುಳುಗ್ತಾರೆ. ಅವರು ಮುಗಿದ ತಕ್ಷಣ ಒಂದು ಹಂತದಲ್ಲಿ ಗುರುಗಳು ಕೈಯಲ್ಲಿದ್ದಂಥ ಒಂದು ಜಪಮಾಲೆ ಸ್ಥಿರವಾಗುತ್ತೆ. ನಂತರ ಅವರ ಶಿಷ್ಯರಾದಂಥವರು ನಂತರ ಅವರ ಸುತ್ತಲೂ ಫಲಕಗಳನ್ನು ಮತ್ತು ಗಂಡಕಿ ನದಿಯಿಂದ ತಂದಂಥ ಸುಮಾರು 200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮವನ್ನು ಇಟ್ಟು ಅವರದನ್ನು ಸಂಪುಟವನ್ನು ಇಟ್ಟು ಅದನ್ನು ಪೂಜೆ ಮಾಡ್ತಾರೆ. ನಂತರ 12,000 ವರಹಗಳನ್ನ ಇಟ್ಟು ಅದು ಅಭಿಷೇಕ ಮಾಡಿದ ನಂತರ ಆಗಿ ಈ ಬೃಂದಾವನ ಆಗುತ್ತೆ. ಮತ್ತು ಮಂತ್ರಾಲಯ ಗುರುಗಳ ಜೊತೆಗೆ ಎಲ್ಲೇ ಹೋದರೂ ಅಲ್ಲಿ ಅನ್ನಪ್ರಸಾದ ಅಂತೂ ನಮಗೆ ಸತತವಾಗಿ ನಡೀತಾ ಇರುತ್ತೆ. ಎಲ್ಲೇ ನೀವು ಯಾವುದೇ ಒಂದು ದಕ್ಷಿಣ ಭಾರತದಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ, ನೀವು ದೇವಾಲಯಕ್ಕೆ ಹೋದರೂ ನಿಮಗೆ ಊಟದ ಕೊರತೆ ಇರೋದಿಲ್ಲ. ಅನ್ನಪ್ರಸಾದ, ದೇವಿಯ ಪ್ರಸಾದಗಳು ನಮಗೆ ಯಥೇಚ್ಛವಾಗಿ ಸಿಗುತ್ತೆ. ಅದೇ ಇಲ್ಲೂ ಕೂಡ ಅನ್ನಪ್ರಸಾದ ಹಾಗೂ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳ ಒಂದು ಪ್ರಸಾದ ನಮಗೆ ಸಿಗತ್ತೆ ಅನ್ನೋದು ನಾವು ನೋಡ್ಬೋದು. ಬಹಳ ವಿಶೇಷವಾದಂಥ ಮಾತ್ರ ಇಲ್ಲಿ ಪ್ರಸಾದ ಕೂಡ ನಿಮಗೆ ಪರಿಮಳ ಪ್ರಸಾದ ನಮಗೆ ಎಲ್ಲರಿಗೂ ತಿಳಿದ ಹಾಗಿದೆ. ಬಹಳ ವಿಶೇಷವಾದಂಥ ಪರಿಮಳ ಪ್ರಸಾದ ಕೂಡ ಸಿಗುತ್ತೆ. ಅದು ಭಕ್ತಾದಿಗಳು ಬಂದವರು ಇಲ್ಲಿ ಆ ಪ್ರಸಾದವನ್ನು ಮನೆಗೆ ಕೊಂಡೊಯ್ದು ತನ್ನ ಸುತ್ತಮುತ್ತ ಮನೆಗೆ ಎಲ್ಲರಿಗೂ ಹಂಚೋದು ಸರ್ವಸಾಮಾನ್ಯವಾದಂಥ ಒಂದು ವಿಷಯ. ಇದಾದ ನಂತರ ಇದೇ ಹತ್ತಿರದಲ್ಲಿರುವಂಥ ಸುಮಾರು ಒಂದು 20 ಕಿಲೋಮೀಟರ್ ದೂರದಂಥ ಪಂಚಮುಖಿ ಆಂಜನೇಯ ಕೂಡ ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ. ಇದು ಮಂತ್ರಾಲಯ ಸುಮಾರು 12ನೇ ವರ್ಷದಲ್ಲಿ 12 ವರ್ಷ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದರು. ಹಾಗೂ ಆಂಜನೇಯ ತನ್ನ ಯಾವಾಗ ರಾಮ ಲಕ್ಷ್ಮಣ ಮಹಿರಾವಣ ತಗೊಂಡು ಅವ್ರನ್ನ ಅಪಹರಿಸಿದಾಗ ಆಂಜನೇಯ ಇಲ್ಲಿ ಬಂದು ನೆಲೆಸಿದ್ದ, ಇಲ್ಲಿ ಅದನ್ನು ನೋಡಿದ್ದ ಅಂತ ಹೇಳಲಾಗತ್ತೆ. ಅದರ ಅನುಗುಣವಾಗಿ ಆಂಜನೇಯನ ಹಾಸಿಗೆ ಮತ್ತು ದಿಂಬುಗಳನ್ನ ನಾವು ಇಲ್ಲಿ ನೋಡ್ಬೋದು. ಬಹಳ ವಿಶೇಷವಾದಂಥ ದೇವಸ್ಥಾನ ಇಲ್ಲಿ ಹನುಮ ಮಲಗಿದ್ದ ಅಂತ ಅದು ಕೂಡ ಹೇಳಲಾಗತ್ತೆ. ಮತ್ತು ಅಲ್ಲಿ ಗುಹೆಯಿಂದ ಮೂಲಕ ಅವರು ಬೇರೆ ಕಡೆಯೂ ಅವರ ಪಾದರಕ್ಷೆ ಕೂಡ ನೀವು ನೋಡ್ಬೋದು. ಹನುಮಂತನ ಪಾದರಕ್ಷೆ ಕೂಡ ನಾವು ನೋಡ್ಬೋದು. ಬಹಳ ವಿಶೇಷವಾದಂಥ ಕ್ಷೇತ್ರ ಈ ಮಂಚಾಲಯ ಗ್ರಾಮ ಹಾಗೂ ಮಂತ್ರಾಲಯ ಅಂತ ಆದ ನಂತರ ಬಹಳ ವಿಶೇಷವಾಗಿದೆ. ಎಲ್ಲರೂ ಆ ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಪಡೀರಿ ಅನ್ನೋದೇ ನಮ್ಮ ಆಸೆಗೋಸ್ಕರ ಈ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೇನೆ. ನೋಡಿ ಆನಂದಿಸಿ ಅನ್ನೋದೇ ನಮ್ಮ ಆಸೆ. ಯಾರು ಮೊದಲನೇ ಸಾರಿ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಆಶಿಸ್ತಾ ಮಗದೊಮ್ಮೆ ನಾನು ಇನ್ನೊಂದು ಮಹತ್ತರವಾದಂಥ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಟೇಕ್ ಕೇರ್. ಬಾಯ್.